ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲು ಒಂದು ಈಚರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿ ಓನರ್ ನಂಬರು ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಪುನಃ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರಂತ ಹೇಳ್ಬೋದು ವೀಕ್ಷಕರೇ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಈ ಗಾಡಿನ ಅವರು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯಾವುದು ಈಚರ್ ಗಾಡಿ ಕಳಿಸಿದ್ರಿ? ಹೌದು ಸರ್, ಅದು ಸೇಲ್ಗಿತ್ತು ಸರ್. ಯಾವುದದು ಈಚರಲ್ಲಿ? ಈಚರಲ್ಲಿ 4 ವೀಲ್ ಗಾಡಿ ಸರ್. 4 ವೀಲ್ ಗಾಡಿ. ಮಾಡಲ್ ಯಾವ್ದು ಬರುತ್ತದು? 17 ಸರ್. ಓಕೆ, 17 ಮಾಡಲು. ಹೌದು ಸರ್. ಅದು ಹೆಸರು ಏನು ಬರುತ್ತೆ, ನಂಬರ್ ಏನೋ ಬರುತ್ತಲ್ಲ ಅದು? ಅಲ್ಲ ಅದು ಗಾಡಿ ನಂಬರ್ ಏನೈತೆ? ಪ್ರೋ 1049 30 ಏನೋ ಬರ್ತಲ್ಲ ಮುಂದಲ್ಲಿ, ಮುಂದೆ ಐತಲ್ಲ. ಇರಲಿ ಬಿಡಿ, 1049. ಹಾಂ ಹೌದು ಸರ್. ಓಕೆ, 17 ಮಾಡಲಾ? ಹೌದು ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಸೆಕೆಂಡ್ ಓನರಲ್ಲಿ ಇದೆ ಸರ್ ಈಗ. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ 60-65 ಸಾವಿರ ಹೊಡಿ ಸರ್. ಹಾಂ 60 ಸಾವಿರ ಆಗೈತೆ ಸರ್. ಅಷ್ಟೇನಾ? ಹೌದು ಸರ್. ಓಕೆ, 4 ವೀಲ್ ಆಯ್ತು ಬರೋದು? ಹಾಂ 4 ವೀಲ್ ಸರ್. ಓಕೆ, ಎಷ್ಟಿದಾವೆ ಪರ್ಸೆಂಟೇಜ್ ಟೈರ್ಗಳೀಗ? ಪರ್ಸೆಂಟೇಜ್ 90% ಇದಾವೆ ಸರ್. ಟೋಟಲ್ 90% ಇದೆ ಸರ್. 90% ಇದಾವೆ. ಹೌದು ಸರ್. ಓಕೆ, ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಹಾಂ ಲೋನ್ ಇದೆ ಸರ್, ಕ್ಲಿಯರ್ ಮಾಡಿ ಕೊಡ್ತೀವಿ. ಕ್ಲಿಯರ್ ಮಾಡೇ ಕೊಡ್ತೀರಾ? ಹಾಂ ಸರ್. ಓಕೆ, ಯಾರಾದರೂ ಲೋನ್ ಕಂಟಿನ್ಯೂ ಕೇಳಿದ್ರೆ ಕೊಡೋಲ್ಲ? ಕಂಟಿನ್ಯೂ ಲೋನ್ ಇಲ್ಲ ಸರ್. ಓಕೆ ಸರ್. FC ಇನ್ಸೂರೆನ್ಸು ಟ್ಯಾಕ್ಸು ಎಲ್ಲ ರನ್ನಿಂಗ್ ಇದಾವೆ ಸರ್? ಟ್ಯಾಕ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಸರ್ ಅದು. ಹಾಂ. ಟ್ಯಾಕ್ಸ್ ಐತೆನಾ? 5 ವರ್ಷ ಟ್ಯಾಕ್ಸ್ ಇದೆ ಅಂತ ಸರ್ ಅದು. ಹಾಂ. ಈಗ ಪ್ರೆಸೆಂಟ್ ರನ್ನಿಂಗ್ ಇದೆ 5 ವರ್ಷ. ಓಕೆ. ಹಾಂ ಅದು ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಇನ್ನು ಎಷ್ಟು ದಿನ ಇರ್ಬೋದು ಇನ್ಸೂರೆನ್ಸ್ FC? ಏನೋ ಒಂದು 8 ತಿಂಗಳಿದೆ ಸರ್. 8 ತಿಂಗಳಿದಾವ? 8 ತಿಂಗಳ ಇನ್ಶೂರೆನ್ಸ್ ಇದೆ ಸರ್. ವಾಷಿಂಗ್ ಇನ್ನೊಂದು 20 ತಿಂಗಳಿದೆ ಸರ್. ಓಕೆ ಸರ್. ಏನಾದರೂ ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ ಸರ್? ಏನಿಲ್ಲ ಸರ್. ನಾರ್ಮಲ್ ಶೋರೂಮಿಂದ ಬಂದರೆ ಗಾಡಿ ಹಂಗಿದೆಯಾ? ಹಾಂ ಹಂಗೆ ಇದೆ. ಹಾಂ. ಓಕೆ, ಗಾಡೀಲಿ ಏನು ಈಗ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಜೆನ್ಯೂನ್ ಕಿಲೋಮೀಟರ್ ಸರ್. ಅವರು ಶೋರೂಮಲ್ಲಿ ಚೆಕ್ ಮಾಡಿದ್ರೆ ಅದೇ ಕಿಲೋಮೀಟರ್ ಇದೆ ಸರ್. 60 ಸಾವಿರ ಹೊಡಿದೆ ಸರ್. ಓನೇಜ್ಗೆ ಇಟ್ಕೊಂಡಿದ್ವಿ ಸರ್ ಅದನ್ನ. ಹಾಂ ಹಾಂ. ಕಪ್ಲರ್ಸ್ ಹೊಡ್ಯಾಕಂತ ಇಟ್ಕೊಂಡಿದ್ವಿ. ಅದು ಸ್ವಲ್ಪ ಒಳಗೆ ತೊಂದರೆಗೆ ಹೋಗಲಾರ್ದಕ್ಕೆ. ಹಾಂ. ಏನು ಬರುತ್ತೆ ಸರ್ ಮೈಲೇಜ್ ಇದು? ಮೈಲೇಜ್ 10 ಬರುತ್ತೆ ಸರ್. ಓಕೆ, ಎಲ್ಲಿರೋದು ಗಾಡಿ? ಗಾಡಿ ಗಂಗಾವತಿ ಹತ್ರ ಕಾರ್ಟಿಗೆ ಸರ್. ಗಂಗಾವತಿ ಜಿಲ್ಲೆ ಯಾವುದದು? ಕೊಪ್ಪಳ ಡಿಸ್ಟಿಕ್ ಸರ್. ಕೊಪ್ಪಳ? ಹಾಂ ಸರ್. ಕೊಪ್ಪಳ ಡಿಸ್ಟಿಕ್ಕು, ಗಂಗಾವತಿ ತಾಲೂಕು. ಯಾವ ಊರು? ಕಾರಟಗಿ ಸರ್. ಕಾರಟಗಿ. ಹಾಂ ಸರ್. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಅದು 8 ಲಕ್ಷ ಹೇಳ್ತಿದ್ವಿ ಸರ್. 8 ಲಕ್ಷ ಹೇಳ್ತಿದ್ದೀರಾ? ಹಾಂ ಸರ್. ನೆಗೋಷಿಯಬಲ್ ಆಗುತ್ತಾ? ಹಾಂ ಒಂದು 10-15 ಸಾವಿರ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಓಕೆ, ಆಯ್ತು ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್.